ನಿಮ್ಗೂ ಡೆಲಿವರಿ ಆದ್ಮೇಲೆ ಹೊಟ್ಟೆ ಒಳಗಡೆ ಹೋಗಿಲ್ವಾ? ತುಂಬಾ ಜಾಸ್ತಿ ಬೆನ್ನೋವಾ? ನೀವು ಕೂಡ ಈ ಅಬ್ಡಾಮಿನಲ್ ಬೆಲ್ಟ್ ಯೂಸ್ ಮಾಡ್ಬೇಕಂತ ಅನ್ಕೊಂಡಿದೀರಾ? ಹಾಗಾದ್ರೆ ಒಂದ್ ಬಾರಿ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಈ ಬೆಲ್ಟ್ ನೀವು ಯಾವ ರೀತಿ ಯೂಸ್ ಮಾಡ್ಬೇಕು, ಯಾವ ಸಮಯದಿಂದ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು, ಯಾವೆಲ್ಲ ರೂಲ್ಸ್ ಗಳು ಗೊತ್ತಿರ್ಬೇಕು, ಇಫ್ ನೀವೇನಾದರೂ ಈ ಬೆಲ್ಟ್ ನ ತಪ್ಪಾಗಿ ಯೂಸ್ ಮಾಡಿದ್ರೆ ಏನ್ ತೊಂದರೆ ಆಗುತ್ತೆ, ಇವೆಲ್ಲರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ಲಿ ಈ ಅಬ್ಡಾಮಿನಲ್ ಬೆಲ್ಟ್ ಅಂದ್ರೆ ಏನು? ಎಸ್, ಸಾಮಾನ್ಯವಾಗಿ ಮಹಿಳೆಯರ ಡೆಲಿವರಿ ಆದ್ಮೇಲೆ ಹೊಟ್ಟೆ ಸುತ್ತಲಿನ ಮಸಲ್ಸ್ ಏನಿರ್ತಾವ ತುಂಬಾ ಲೂಸ್ ಆಗಿರ್ತಾವ. ಈ ಬೆಲ್ಟ್ ಯೂಸ್ ಮಾಡೋದ್ರಿಂದ ಈ ಮಸಲ್ಸ್ ಗೆ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ, ಅಂದ್ರೆ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಗೆ ಸಹಾಯ ಮಾಡುತ್ತೆ. ಬ್ಯಾಕ್ ಪೇನ್ ಇತ್ತು ಅಂತಂದ್ರೆ ಬ್ಯಾಕ್ ಗೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟು ಬ್ಯಾಕ್ ಪೇನ್ ಕಡಿಮೆ ಮಾಡಕ್ ಸಹಾಯ ಮಾಡುತ್ತೆ. ಇದಲ್ಲದೆ ನಿಮ್ ಒಳ್ಳೆಯ ಪೋಸ್ಚರ್ ಅಂದ್ರೆ ನಿಮ್ ಬಾಡಿಯ ಪೋಸ್ಚರ್ ಮೇಂಟೈನ್ ಮಾಡಕ್ ಕೂಡ ಸಹಾಯ ಆಗುತ್ತೆ. ಇಫ್ ನೀವೇನಾದ್ರೂ ಈ ಬೆಲ್ಟ್ ನ ರಾಂಗ್ ಆಗಿ ಯೂಸ್ ಮಾಡಿದ್ರಿ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಅಪಾಯ ಎದುರಿಸಬೇಕಾಗತ್ತೆ. ಸೊ ಹಾಗಾಗಿ ಈ ಬೆಲ್ಟ್ ನ ಕರೆಕ್ಟ್ ಆಗಿ ಯೂಸ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಾದ್ರೆ ನಾರ್ಮಲ್ ಡೆಲಿವರಿ ಆದ್ರೆ ಯಾವಾಗ್ರಿಂದ ಈ ಬೆಲ್ಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು? ಎಸ್, ಇಫ್ ನಾರ್ಮಲ್ ಡೆಲಿವರಿ ಆಗಿತ್ತು ಅಂತಂದ್ರೆ ನಿಮ್ ಡೆಲಿವರಿಯ 7ರಿಂದ 10 ದಿನಗಳ ನಂತರ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಬಹುದು. ಇಫ್ ನಿಮ್ಗೆ ಏನಾದ್ರೂ ಈ ಡೌನ್ ಸ್ಟಿಚಸ್ ಬಿದ್ದಿದ್ದಿಲ್ಲ ಅಂತಂದ್ರೆ, ಏನಾದ್ರೂ ಸ್ಟಿಚಸ್ ಇತ್ತು ಅಂತಂದ್ರೆ ಆ ಸ್ಟಿಚಸ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಆ ನೋವೆಲ್ಲ ಕಡಿಮೆ ಆದ ನಂತರ ಡಾಕ್ಟರ್ ಪರ್ಮಿಷನ್ ಕೇಳಿ ನೀವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿ ಸ್ಟಿಚಸ್ ಅದೆಲ್ಲ ಇದ್ದಿದ್ದಿಲ್ಲ ಅಂತಂತಂದ್ರೆ ಮಿನಿಮಮ್ ಆದ್ರೂ ಒಂದು 7ರಿಂದ 10 ದಿನಗಳ ಕಾಲ ಆದ್ರೂ ವೇಟ್ ಮಾಡಿ ನಂತರದಿಂದ ನೀವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಸಿ ಸೆಕ್ಷನ್ ಡೆಲಿವರಿ ಆಗಿತ್ತು ಅಂತಂದ್ರೆ ನಿಮ್ಮ ಡೆಲಿವರಿಯ ನಂತರ 4ರಿಂದ 6 ವಾರಗಳ ನೆಕ್ಸ್ಟ್ ನೀವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಬಹುದು. ಅದು ಕಂಪ್ಲೀಟ್ ಆಗಿ ನಿಮ್ದು ಗಾಯ ಏನಿರುತ್ತಲ್ಲ, ಸರ್ಜರಿಯ ಉಂಡ್ ಕಂಪ್ಲೀಟ್ ಆಗಿ ಹೀಲ್ ಆಗಿರ್ಬೇಕು. ನಿಮ್ಗೆ ಯಾವುದೇ ರೀತಿ ತುಂಬಾ ಜಾಸ್ತಿ ನೋವು ಇರಬಾರ್ದು. ಮತ್ತೆ ಡಾಕ್ಟರ್ನ ಫೈನಲ್ ಆಗಿ ಒಂದ್ ಬಾರಿ ಪರ್ಮಿಷನ್ ಕೇಳಿನೇ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಸರ್ಜರಿ ಉಂಡ್ ಕಂಪ್ಲೀಟ್ ಆಗಿ ಹೀಲ್ ಆಗೋಕ್ಕಿಂತ ಮುಂಚೆನೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಸ್ಟಿಚಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಪೇನ್ ಕೂಡ ತುಂಬಾ ಸಿವಿಯರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬೆಸ್ಟ್ ಅಂತಂದ್ರೆ ಕಂಪ್ಲೀಟ್ ಆದ ಹೀಲ್ ಆಗಿ ನಂತರದಿಂದನೇ ಯೂಸ್ ಮಾಡಿದ್ರೆ ಒಳ್ಳೇದು. ಒಂದು ಬಿಗ್ ಕ್ವಶನ್ ಅಂತಂದ್ರೆ ಈ ಅಬ್ಡಾಮಿನಲ್ ಬೆಲ್ಟ್ ಎಷ್ಟು ಗಂಟೆಗಳ ಕಾಲ ಯೂಸ್ ಮಾಡ್ಬೇಕು? ಎಸ್, ಸ್ಟಾರ್ಟಿಂಗ್ ಅಲ್ಲಿ ಅಂತಂದ್ರೆ ಒಂದ್ 2ರಿಂದ 3 ಗಂಟೆಗಳ ಕಾಲ ಯೂಸ್ ಮಾಡ್ತಾ ಬನ್ನಿ. ಸ್ಲೋ ಆಗಿ 3ರಿಂದ 4 ಗಂಟೆ, 4ರಿಂದ 5 ಗಂಟೆ ಈ ರೀತಿ ಇನ್ಕ್ರೀಸ್ ಮಾಡ್ತಾ ಹೋಗಿ. ಸಡನ್ ಆಗಿ ಒಂದೇ ದಿನನೇ ಕಂಪ್ಲೀಟ್ ಡೇ ಟೈಮ್ ನ ಯೂಸ್ ಮಾಡ್ತೀನಿ ಅನ್ಕೊಂಡು ಆ ರೀತಿ ಮಾಡಕ್ ಹೋಗ್ಬೇಡಿ. ನಿಮ್ ಬಾಡಿ ಮೇಲೆ ಅಂದ್ರೆ ನಿಮ್ ಹೊಟ್ಟೆ ಮೇಲೆ ಮಸಲ್ಸ್ ಕೂಡ ತುಂಬಾ ಪ್ರೆಷರ್ ಬೀಳುತ್ತೆ. ಮ್ಯಾಕ್ಸಿಮಮ್ ಅಂತಂದ್ರೆ 6ರಿಂದ 8 ಗಂಟೆಗಳ ಕಾಲ ಮಾತ್ರ ಯೂಸ್ ಮಾಡಿ. ಅದಕ್ಕಿಂತ ಜಾಸ್ತಿ ಹೊತ್ತು ಬೇಡ. ಮತ್ತೆ ಇನ್ನೊಂದು ಮುಖ್ಯವಾದ್ದು ಅಂತಂದ್ರೆ ನೈಟ್ ಮಲಗುವಾಗ ಕೂಡ ಬೇಡ. ಡೇ ಟೈಮ್ ದಲ್ಲಿ ಮಾತ್ರ ಯೂಸ್ ಮಾಡ್ತಾ ಬನ್ನಿ. ಈ ಅಬ್ಡಾಮಿನಲ್ ಬೆಲ್ಟ್ ತಪ್ಪಾಗಿ ಹಾಕಿದ್ರೆ ಏನಾಗುತ್ತೆ? ಗ್ಯಾಸ್ ಮತ್ತೆ ಡೈಜೆಷನ್ ತೊಂದರೆ ಆಗ್ಬೋದು, ಮಸಲ್ಸ್ ಕೂಡ ಲೇಜಿ ಆಗ್ಬೋದು. ಈ ಬ್ಯಾಕ್ ಪೇನ್ ಏನಾದ್ರೂ ಇತ್ತು ಅಂತಂದ್ರೆ ಅದು ಕೂಡ ವಜನ್ ಆಗ್ಬೋದು. ಇದಲ್ದೇನೆ ಅನ್ನೆಸೆಸರಿ ಆಗಿ ನೀವು ಬಾಡಿ ಪೇನ್ ಇಂದ ಸ್ವಲ್ಪ ಮೈಕೈ ಎಲ್ಲ ನೋವು ಆಗ್ಬೋದು. ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬೆಲ್ಟ್ ನೀವು ಒಂದು ಒಳ್ಳೆ ಯೂಸ್ ತಗೋಬೇಕು ಅಂತಂದ್ರೆ ಕರೆಕ್ಟ್ ಆಗಿ ಹಾಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ರಾಂಗ್ ಆಗಿ ಹಾಕೊಂಡ್ರಿ ಅಂತಂದ್ರೆ ಯಾವುದೇ ರೀತಿ ಯೂಸ್ ಅಲ್ದೇನೆ ಈ ಅನ್ನೆಸೆಸರಿ ಆದಂತ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ಬೇಕಾಗತ್ತೆ. ಈ ಅಬ್ಡಾಮಿನಲ್ ಬೆಲ್ಟ್ ಜೊತೆ ಇನ್ನು ಮತ್ ಏನೇನ್ ಮಾಡ್ಬೇಕು? ಎಸ್, ನಾನು ಬೆಲ್ಟ್ ಯೂಸ್ ಮಾಡ್ತಿದ್ದೀನ ಬಿಡು ಅನ್ಕೊಂಡು ಎಲ್ಲಾ ರೀತಿ ನಾನು ಹೊಟ್ಟೆ ಒಳಗಡೆ ಹೋಗುತ್ತೆ, ನನ್ ಬ್ಯಾಕ್ ಪೇನ್ ಎಲ್ಲ ನಾರ್ಮಲ್ ಆಗುತ್ತೆ ಅನ್ಕೊಂಡು ಇದೊಂದೇ ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ನೀವು ಇದ್ರ ಜೊತೆಗೆ ಲೈಟ್ ಆಗಿ ಎಕ್ಸರ್ಸೈಸ್ ಮಾಡ್ಬೇಕಾಗತ್ತೆ. ದಿನಕ್ಕೆ ಒಂದು 10ರಿಂದ 15 ನಿಮಿಷಗಳ ಕಾಲ ವಾಕಿಂಗ್ ಮಾಡ್ಬೇಕಾಗತ್ತೆ. ಒಂದು ಒಳ್ಳೆ ಹೆಲ್ದಿ ಫುಡ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಪ್ರಾಪರ್ ಆದಂತ ರೆಸ್ಟ್ ಬೇಕು. ಎಲ್ಲದಕ್ಕಿಂತ ಮುಖ್ಯವಾದ್ದು ಅಂತಂದ್ರೆ ವಾಟರ್. ಎಸ್, ನೀವು ಎಷ್ಟು ಜಾಸ್ತಿ ನೀರ್ ಕುಡಿತೀರಿ ಅಷ್ಟು ನಿಮ್ ದೇಹದ ಆರೋಗ್ಯಕ್ಕಾಯ್ತು, ಈ ಸ್ಲಿಮ್ ಬಾಡಿಗಾಯ್ತು, ಈ ಹೊಟ್ಟೆ ಒಳಗಡೆ ಹೋಗ್ಬೇಕು ಅಂತಂದ್ರೆ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಈ ಅಬ್ಡಾಮಿನಲ್ ಬೆಲ್ಟ್ ಒಂದು ಸಪೋರ್ಟ್ ಅಂತಾನೆ ಹೇಳ್ಬೋದು. ಇದೇನ್ ಮ್ಯಾಜಿಕ್ ಅಲ್ಲ. ನೀವು ಒಂದು ಬೆಲ್ಟ್ ಯೂಸ್ ಮಾಡ್ಬಿಟ್ರೆ ಎಲ್ಲ ನಾ ಸ್ಲಿಮ್ ಆಗ್ಬಿಡ್ತೀನಿ, ಎಲ್ಲ ನಂಗ್ ನಾರ್ಮಲ್ ಆಗ್ಬಿಡುತ್ತೆ ಅನ್ಕೊಂಡು ಇದೊಂದು ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಈ ಅಬ್ಡಾಮಿನಲ್ ಬೆಲ್ಟ್ ಯಾರಿಗ್ ಬೇಡ? ಎಸ್, ನಿಮ್ಗೆ ಏನಾದ್ರು ಡೆಲಿವರಿಯ ನಂತರ ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗ್ತಿತ್ತು, ಈ ಸಿ ಸೆಕ್ಷನ್ ಆದ್ಮೇಲೆ ವುಂಡ್ ಮೇಲೆ ಇನ್ಫೆಕ್ಷನ್ ಆಗಿ ಸ್ಲೋ ಆಗಿ ರಿಕವರಿ ಆಗ್ತಿದ್ರಿ ಅಂತಂದ್ರೆ, ಮತ್ತೆ ತುಂಬಾ ಜಾಸ್ತಿ ಬ್ಯಾಕ್ ಪೇನ್ ಅದೆಲ್ಲ ಇತ್ತು ಅಂತಂದ್ರೆ ಒಂದ್ ಬಾರಿ ಡಾಕ್ಟರ್ ಪರ್ಮಿಷನ್ ಕೇಳಿ ನಂತರದಿಂದಾನೇ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್, ಎಟ್ ಲಾಸ್ಟ್ ನಾ ಹೇಳೋದೇನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ದೇಹ ಕೂಡ ತುಂಬಾ ಡಿಫ್ರೆಂಟ್ ಆಗಿರ್ತಾರೆ. ಬೇರೆಯವರ ಬಾಡಿ ಜೊತೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರ ಬಾಡಿ ನೋಡು, ಅವ್ರಿಗೂ 2 ಮಗು ಇದೆ, ಅವ್ರು ಹೇಗಿದಾರೆ ಹಾಗೆ ಇದಾರೆ, ನನ್ಗೆ 1 ಮಗು ಆಗಿದೆ, ನನ್ ಬಾಡಿ ನಾ ತೆಳ್ಳಗನೆ ಆಗ್ತಿಲ್ಲ, ನನ್ನ ಹೊಟ್ಟೆ ಒಳಗಡೆನೆ ಹೋಗ್ತಿಲ್ಲ ಅನ್ಕೊಂಡು ಈ ರೀತಿ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರತಿಯೊಬ್ಬರು ದೇಹ ಕೂಡ
ಕೂಡ ತುಂಬಾ ಡಿಫ್ರೆಂಟ್ ಆಗಿರ್ತಾರೆ. ಸೊ ಹಾಗಾಗಿ ಒಂದು ಒಳ್ಳೆಯ ಡಯಟ್ ಆಯ್ತು, ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂತೆ ಇವೆಲ್ಲ ಟಿಪ್ಸ್ ಗಳನ್ನ ನೀವೇನಾದ್ರೂ ಫಾಲೋ ಮಾಡಿದಿರಿ ಅಂತಂದ್ರೆ ನಿಮ್ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಬರೋಕೆ ಹೆಲ್ಪ್ ಆಗ್ಬೋದು ಅನ್ಕೊಂತೀನಿ. ಇದ್ರ ಬಗ್ಗೆ ಏನಾದ್ರೂ ನಿಮ್ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಇದೇ ರೀತಿ ಬಾಣಂತಿ ವಿಡಿಯೋಗಳ ಅಪ್ಡೇಟ್ಗಾಗಿ ಮತ್ತೆ ನಿಮ್ ಮಗುವಿನ ಆರೈಕೆಯ ವಿಡಿಯೋಗಳ ಅಪ್ಡೇಟ್ಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.